ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೇ? ನಾನು ಸಹಿತ ಆರಾಮಿದ್ದೇನೆ. ಆ್ಯಕ್ಚುಲಿ ಇವತ್ತು ಮಕ್ಕಳಿಗೋಸ್ಕರ ನಾವು ಕಿಡ್ಸ್ ಶಾಪ್ಗೆ ಹೋಗ್ತಾ ಇದ್ದೇವೆ. ಇದು ವಿದ್ಯಾನಗರದ ಶಿರೂರ್ ಪಾರ್ಕ್ನಲ್ಲಿ ಇದೆ. ಸೊ ಅಲ್ಲಿ ಏನೇನು ಐಟಮ್ ಇದೆ, ಏನೇನಿಲ್ಲ ಅದನ್ನು ನಿಮ್ಮ ಗುಡಿಗೆ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ. ಕಾರಣಗಳು ಫ್ರೆಂಡ್ಸ್, ಇದು ಫಸ್ಟ್ ಕ್ರೈ ಹುಬ್ಬಳ್ಳಿಯಲ್ಲಿ ಶಿರೂರ್ ಪಾರ್ಕ್ ಕಡೆ ಇದೆ. ಸೊ ಇದು ನಮ್ಮ ರಿಲೇಟಿವ್ಸ್ದು ಫಸ್ಟ್ ಕ್ರೈ ಶಾಪ್ ಓಪನ್ ಮಾಡಿದ್ದಾರೆ. ಈಗ 1 ಮಂತ್ನೂ ಆಗಿಲ್ಲ, ಜಸ್ಟ್ ಈಗ ನ್ಯೂ ಆಗಿದೆ ಇದು. ಸೊ ಇಲ್ಲಿ ಕಿಡ್ಸ್ಗಳ್ದು ನೀವು ಎನಿಥಿಂಗ್ ಅಂದರೆ ಎಲ್ಲ ನಿಮಗೆ ಕಿಡ್ಸ್ ಬಗ್ಗೆ ಏನೇನು ಬೇಕು ಐಟಮ್ಸ್ಗಳು ಅವೆಲ್ಲ ಇಲ್ಲಿ ಸಿಗುತ್ತವೆ. ಆಟಿ ಸಾಮಾನಿಂದ ಹಿಡಿದು ಬಟ್ಟೆನಿಂದ ಹಿಡಿದು ಹಗೀಸ್ನಿಂದ ಹಿಡಿದು ಹುಡುಗರದು ಸ್ಲಿಪ್ಪರ್ನಿಂದ ಹಿಡಿದು ಇಲ್ಲಿ ಎಲ್ಲ ಅವೈಲೇಬಲ್ ಇದೆ. ಸೊ ಒಮ್ಮೆ ನೀವು ಇಲ್ಲಿ ವಿಸಿಟ್ ಕೊಡಿ. ನಾವಿಲ್ಲಿ ಫಸ್ಟ್ ಟೈಮ್ ಹೋಗಿದ್ವಿ. ಸೊ ಅವರು ನಮಗೆ ಇನ್ವೈಟ್ ಮಾಡಿದರು. ಸೊ ನಿತಿಕಾ ಮತ್ತು ನಿತ್ವಿಕ್ ಎಲ್ಲ ನಮ್ಮದು ಕಿಡ್ಸ್ ಹುಡುಗರು ಇದ್ದಿದ್ದಕ್ಕೆ ನಾವು ಐಶಾನಿದ್ ಬರ್ತ್ಡೇ ಇತ್ತು. ಸೊ ಇಲ್ಲೇ ನಾವು ಅವಳಿಗೆ ಸೈಕಲ್ ತೊಗೋಬೇಕು, ಪರ್ಚೇಸ್ ಮಾಡಬೇಕು ಅಂತ ನಾವಿಲ್ಲಿ ಬಂದಿದ್ವಿ. ಸೊ ಇಲ್ಲಿ ನೋಡಿ ಆಟಿ ಸಾಮಾನ್ದು ಇಲ್ಲಿ ಸ್ವಲ್ಪ ಕಲೆಕ್ಷನ್ ಇದ್ದು ನನಗೆ ಇಷ್ಟ ಆಯಿತು. ಇದರಲ್ಲಿ ಒಂದು ಸೈಕಲ್ ನಾನು ಆಯ್ಕೆ ಮಾಡ್ಕೊಂಡೆ. ಆ ಸೈಕಲ್ದು ರೇಟು 5000 ಇತ್ತು. ಸ್ವಲ್ಪ ಫಸ್ಟ್ ಕ್ರೈನಲ್ಲಿ ಚಲೋ ಐಟಮ್ ಇರುತ್ತವೆ ಮತ್ತು ಕಲೆಕ್ಷನೂ ಚಲೋ ಇರುತ್ತದೆ ಮತ್ತು ಯಾವ ರೀತಿ ನಿಮಗೆ ತೊಂದರೆ ಬರುವುದಿಲ್ಲ. ಬಟ್ಟೆಯಲ್ಲಾಗಲಿ ಸಾಮಾನುಗಳು ತೊಗೊಂಡ್ರೂ ನಿಮಗೆ ಇಲ್ಲಿ ತೊಂದರೆ ಆಗುವುದಿಲ್ಲ, ಡ್ಯಾಮೇಜ್ ಸಹಿತ ಇಲ್ಲಿ ಬರುವುದಿಲ್ಲ. ಮತ್ತು ಫೈಬರ್ ಅದು ಇರುವುದಕ್ಕೆ ಇದು ಚಲೋ ಬರುತ್ತದೆ. ಸೊ ಕ್ವಾಲಿಟಿನೂ ಚಲೋ ಇರುತ್ತದೆ, ರಿಚ್ನೂ ಕಾಣುತ್ತದೆ ಹಾಕೊಂಡ್ ಕೂಡಲೇ. ಸೊ ನೋಡಿ ಇಲ್ಲಿ ಫಸ್ಟ್ ಕ್ರೈನಲ್ಲಿ ನೀವು ಖಂಡಿತವಾಗಿ ನೀವು ಪರ್ಚೇಸ್ ಮಾಡಿ ಹಾಗೂ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಹೇಳಿ ಅಲ್ಲಿ ಸಾಮಾನುಗಳು ತೊಗೊಂಡ್ರೆ ಹೇಗಿರುತ್ತದೆ ಹೇಗಿಲ್ಲ ಅಂತ. ನಾನು ಇಲ್ಲಿ ನಿತಿಕಾಗೆ ಸ್ವಲ್ಪ ಆಟಿ ಸಾಮಾನು ಸಹಿತ ತೊಗೊಂಡ್ವಿ, ಸ್ಲೀಪರ್ ತೊಗೊಂಡೆ, ಅವಳಿಗೆ ಡ್ರೆಸ್ ತೊಗೊಂಡೆ ಮತ್ತು ನಿತ್ವಿಕಿಗೂ ನಾನು ಇಲ್ಲಿ ಖರೀದಿ ಮಾಡಿದೆ. ನಮಗೆ ಐಟಮ್ಸ್ ಅಂದು ನಾವು ನಿತಿಕಾ ಹುಟ್ಟಿದಾಗಿಂದ ನಾವು ಫಸ್ಟ್ ಕ್ರೈನಲ್ಲಿಯೇ ನಾವು ಖರೀದಿ ಮಾಡ್ತೇವೆ. ಬಟ್ ಆಸಮ್ ಇದೆ, ಮಸ್ತ್ ಇದೆ. ನೀವು ಬನ್ನಿ ಒಂದು ಸಲ ಮತ್ತು ಟ್ರೈ ಮಾಡಿ. ನೆಕ್ಸ್ಟ್ ನೋಡಿ, ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹಾಕಿದ್ದೆ ಓವನ್ ತೊಗೊಂಡಿದ್ವಿ ಅಂತ. ಮತ್ತು ನಾವು ರಿಲಯನ್ಸ್ಗೋಸ್ಕರ ಮತ್ತು ಅಲ್ಲಿ ಸಹಿತ ಬಂದು ಇನ್ನೊಮ್ಮೆ ಓವನ್ ನೋಡೋಕ್ಕೆ ನಾವು ಅಲ್ಲಿ ಬಂದ್ವಿ. ಬಟ್ ಅಲ್ಲಿ ಓವನ್ನು ಸ್ವಲ್ಪ ಕಾಸ್ಟ್ಲಿ ಇತ್ತು, ಯಾಕಂದರೆ ಇವ್ರ ಸರ್ಗೆ ಇನ್ನೊಬ್ಬರಿಗೆ ಬೇಕಾಗಿತ್ತು ಓವನ್ನು. ಮತ್ತೊಂದು ಸಲ ಬಂದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅದನ್ನು ನಿಮಗೂಡು ಇವತ್ತು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ ನಾನು 1/2 kg ಅಂದರೆ ಇಲ್ಲಿ ಬೆಂಡೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಬೆಂಡೆಕಾಯಿ ನಾನು ಓವನ್ ಅಂದರೆ ನಿಮ್ಗೆ ಹೇಳಿದೆಲ್ಲ ಓವನ್ನ ಖರೀದಿ ಮಾಡಿದ್ದೆ ಅಂತ. ಓವನ್ನಲ್ಲಿ ಸ್ವಲ್ಪ ಮಾಡಿ ನೋಡೋಣ ಅಂತ ಫಸ್ಟ್ ಟೈಮ್ ನಾವು ಓವನ್ನಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೇನೆ ವಿತೌಟ್ ಆಯಿಲ್ದು. ಸೊ ನೋಡಿ ಇಲ್ಲಿ ನಾನು ಹೇಳಿದೆ 1/2 kg ಬೆಂಡೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಅಂತ. ಇದನ್ನು ಚೆನ್ನಾಗಿ ನಾನು ತೊಳ್ಕೊಂಡು ಇದನ್ನು ಈಗ ಸಣ್ಣಗೆ ಕಟ್ ಮಾಡ್ಕೋತೀನಿ.
ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಅದರ ಸಿಪ್ಪೆ ಸಹಿತ ನಾನು ಅದನ್ನು ಒಗಿತೀನಿ. ನಾವು ಅವೆಲ್ಲ ಹಾಕಂಗಿಲ್ಲ. ಸೊ ಇದನ್ನು ಚೆನ್ನಾಗಿ ನಾನು ಕಟ್ಟಿಂಗ್ ಮಾಡ್ಕೋತಿದ್ದೇನೆ ಇಲ್ಲಿ. ಇದನ್ನು ಚೆನ್ನಾಗಿ ಕಟ್ಟಿಂಗ್ ಮಾಡ್ಕೊಂಡ ನಂತರ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೋಬೇಕಂದ್ರೆ ಹೇಗೆ ಮಾಡ್ಕೋಬೇಕು ಅದನ್ನು ನಿಮ್ಗೆ ಕೂಡ ನಾನು ಶೇರ್ ಮಾಡ್ತೀನಿ. ಮಕ್ಕಳಿಗೆ ಇಲ್ಲಿ ಬೆಂಡೆಕಾಯಿ ಭಾಳ ತುಂಬ ಇಷ್ಟ ಆಗೋದ್ರಿಂದ ನಾನು ಇಲ್ಲಿ ಬೆಂಡೆಕಾಯಿ ಪಲ್ಯವನ್ನು ಇವತ್ತು ಮಾಡ್ತಾ ಇದ್ದೇನೆ. ಅದನ್ನು ಕಟ್ಟಿಂಗ್ ಸಹಿತ ಹೀಗೆ ರೀತಿ ಮಾಡ್ಕೊಂಡಿದ್ದೇನೆ. ಮಸಾಲೆ ಸಹಿತ ನಿಮ್ಗೆ ಹೇಗೆ ಹಚ್ತೀನಿ ಅದನ್ನು ಹೇಳಿದ್ದೆ ಈಗ ನಾನು. ಸೊ ಈಗ ಬನ್ನಿ ನಾನು ಮಸಾಲೆ ಈಗ ಹಾಕ್ತಾ ಇದ್ದೇನೆ. ಇಲ್ಲಿ ಫಸ್ಟಿಗೆ ನಾನು ಎಲ್ಲ ಚೆನ್ನಾಗಿ ಅದನ್ನು ಕಟ್ ಮಾಡ್ಕೊಂಡೆ. ಸೊ ನೋಡಿ ಇಲ್ಲಿ ನಾನು ಓವನ್ದು ಪ್ಲೇಟು, ಈ ಓವನ್ ಪ್ಲೇಟು ಆ್ಯಕ್ಚುಲಿ ಈ ಓವನ್ ಪ್ಲೇಟಿನಲ್ಲೇ ನಾವು ಮಾಡಬೇಕು, ಬೇರೆ ಪ್ಲೇಟಿನಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಓವನಲ್ಲಿ ಯಾವುದು ಭಾಂಡೆ ಅಂದರೆ ಯಾವ ಪಾತ್ರೆ ಸೆಟ್ ಆಗುತ್ತೆ ಆ ಪಾತ್ರೆಯನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತದೆ. ಸೊ ನಾನು ಇಲ್ಲಿ ಹೆಚ್ಚಿಕೊಂಡಿರುವ ಬೆಂಡೆಕಾಯನ್ನು ಇದರಲ್ಲಿ ಹಾಕಿದೆ. ಸೊ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಫ್ಲೇವರ್ ಬೇಕಾದರೆ ನೀವು ಆಯಿಲ್ ಹಾಕೋಬೋದು, ಇಲ್ಲಾಂದರೆ ಹಾಗೇನೂ ನೀವು ಇಡ್ಬೋದು. ನಮಗೆ ಇಲ್ಲಿ ಸ್ವಲ್ಪ ಆಯಿಲ್ ಬೇಕು ಅನ್ನಿಸ್ತು, ಸೊ ನಾನು ಇಲ್ಲಿ ಆಯಿಲ್ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಇಲ್ಲಿ ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಉಪ್ಪು ಹಾಕ್ಬೋದು. ಬಟ್ ಇಲ್ಲಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಇದು ಮನೆಯಲ್ಲಿ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತದೆ. ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ ಮತ್ತು ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಹೇಳಿ. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಕೊರೆಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಮಾಡಿಕೊಂಡಿರುವುದು ಅದನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಅದು ಸಹಿತ ಹಾಕಿದರೆ ಫ್ಲೇವರ್ ಭಾರಿ ಅಂದರೆ ಭಾರಿ ಬರುತ್ತದೆ. ಪ್ರತಿಯೊಂದು ಡಿಶ್ಗೆ ನೀವು ಕೊತ್ತಂಬರಿ ಬೀಜದ ಪೌಡರ್ ಹಾಕಿದರೆ ಭಾಳ ಚಲೋ ಫ್ಲೇವರ್ ಬರುತ್ತದೆ. ಸೊ ಇಲ್ಲಿ 1 ಟೇಬಲ್ ಸ್ಪೂನ್ ನಾನು ಇಲ್ಲಿ ಕೊರೆಂಡರ್ ಪೌಡರ್ ಅಂದರೆ ಅರಿಶಿನವನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಿಂದ ಹಿಡಿದು 2 ಟೇಬಲ್ ಸ್ಪೂನ್ ಇಲ್ಲಿ ನಾನು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ. ಬೇಕಾದರೆ ನಿಮಗೂ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಜಾಸ್ತಿನೂ ಸಹಿತ ಇಲ್ಲಿ ಹಾಕೋಬೋದು. ಬಟ್ ನಮಗೆ 2 ಟೇಬಲ್ ಸ್ಪೂನ್ ಸಾಕು. ಯಾಕಂದರೆ ಮಕ್ಕಳಿಗೆ ತಿನ್ನಬೇಕಾದ್ರೆ ಸ್ವಲ್ಪ ಖಾರ ಜಾಸ್ತಿ ಆದರೆ ಅವರು ತಿನ್ನುವುದಿಲ್ಲ. ಸೊ ಅದಕ್ಕೆ ನಾನು ಖಾರ ಸ್ವಲ್ಪ ಕಮ್ಮಿ ಹಾಕಿ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇದನ್ನು ಎಲ್ಲ ಒಂದುಗೂಡಿಸಬೇಕು. ಇದನ್ನು ಎಷ್ಟು ಚೆನ್ನಾಗಿ ನೀವು ಒಂದುಗೂಡಿಸ್ತೀರಲ್ಲ ಅಷ್ಟು ಚೆನ್ನಾಗಿ ಇದು ಫ್ಲೇವರ್ ಆಗುತ್ತದೆ, ಎಮ್ಮೆ ಆಗುತ್ತದೆ, ಒಂಥರ ಇನ್ನೂ ಚಟ್ಪಟ ಫ್ಲೇವರ್ ಬರುತ್ತದೆ ಬಾಯಲ್ಲಿ. ಸೊ ನೀವು ಮಕ್ಕಳಿಗೆ ಹೀಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಫ್ರೈ ಮಾಡಿಕೊಟ್ರು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬಟ್ ಓವನ್ ಇದ್ದವರು ನೀವು ಓವನ್ದಲ್ಲಿ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಗ್ಯಾಸ್ನಲ್ಲಿ ನೀವು ಸ್ವಲ್ಪ ಫ್ರೈ ಮಾಡ್ಬೋದು. ಬಟ್ ಗ್ಯಾಸ್ನಲ್ಲಿ ಏನಾಗುತ್ತದೆ ಅಂದರೆ ಸ್ವಲ್ಪ ಜಿಗಿ ಬಿಡುವ ಚಾನ್ಸಸ್ ಇರುತ್ತದೆ, ಡೀಪಾಗಿ ಫ್ರೈ ಮಾಡಬೇಕಾಗುತ್ತದೆ. ಬಟ್ ಇಲ್ಲಿ 1 ನಿಮಿಷದಲ್ಲಿ ಇದು ಫ್ರೈ ಆಗಿ ಬರುತ್ತದೆ ಓವನ್ನಲ್ಲಿ. ಸೊ ಇದನ್ನು ನಾನೀಗ ಓವನಲ್ಲಿ ಇಡ್ತಾ ಇದ್ದೇನೆ. ಇಟ್ಟ ಕೂಡಲೇ ಇದು ಹೇಗೆ ಫ್ರೈ ಆಗಿ ಬರುತ್ತದೆ ಅದನ್ನು ನಿಮಗೂ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ ನನ್ನ ಮಸಾಲೆ ಹಚ್ಚಿದ್ದು ಹೇಗೆ ಬೆಂಡೆಕಾಯಿ ಕಾಣ್ತಾ ಇದೆ, ಎಮ್ಮೆ ಕಾಣ್ತಾ ಇದೆ ಅಲ್ಲ. ಸೊ ನನಗಂತೂ ಇದು ಭಾಳ ಇಷ್ಟ, ಯಾಕಂದರೆ ಮಕ್ಕಳು ಇಷ್ಟಪಟ್ಟು ಇದನ್ನು ತಿಂತಾ ಇರ್ತಾರೆ. ಸೊ ನಾನು ಇದಕ್ಕೆ ಬೆಂಡೆಕಾಯಿ ಪಲ್ಯಗೆ ಏನೇನು ಬೇಕು ಅದನ್ನು ಸಹಿತ ಇಲ್ಲಿ ನಿಮ್ಗೆ ಹೇಳ್ತೀನಿ. ಇಲ್ಲಿ ಓನ್ಲಿ 1 ಆನಿಯನ್ ಕಟ್ಟಿಂಗ್ ಮಾಡ್ಕೊಂಡಿರುವ 1 ಆನಿಯನ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. 1 ಟೊಮೊಟೊ ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಬೇಕಾದ್ರೆ ನೀವು ಕ್ವಾಂಟಿಟಿ ನೋಡ್ಕೊಂಡು ನೀವು 2-3 ಸಹಿತ ಇಲ್ಲಿ ಯೂಸ್ ಮಾಡ್ಬೋದು ಟೊಮೊಟೊ ಮತ್ತು ಆನಿಯನ್. ಮತ್ತು ಇಲ್ಲಿ ನೋಡಿ ನಾನು ಒಂದು ಬೌಲ್ ತೊಗೊಂಡಿದ್ದೇನೆ. ಈ ಬೌಲು ಓವನ್ದು. ಆ್ಯಕ್ಚುಲಿ ಈ ಬೌಲ್ನಲ್ಲೇ ಮಾಡಬೇಕು, ಇಲ್ಲಾಂದರೆ ಬೇರೆ ಪಾತ್ರೆಯಲ್ಲಿ ನಡೆಯುವುದಿಲ್ಲ ಅಂತ ನಾನು ಆಗಲೇ ಹೇಳಿದ್ದೆ. ಸೊ ಇಲ್ಲಿ ನಾನು ಕಟ್ಟಿಂಗ್ ಮಾಡ್ಕೊಂಡಿರುವ ಆನಿಯನ್ ಇಲ್ಲಿ ಹಾಕ್ತಾ ಇದ್ದೇನೆ. ನೆಕ್ಸ್ಟು ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿರುವ ಟೊಮೊಟೊ ಸಹಿತ ಇಲ್ಲಿ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಓವನ್ನಲ್ಲಿ ಸೆಟ್ ಮಾಡಿದ್ದೆ ಬೆಂಡೆಕಾಯಿ ಫ್ರೈ ಹೇಗಾಗಬೇಕು ಅಂತ. ಸೊ ಈಗ ಅದು ಫ್ರೈ ಆಗಿದೆ ಇಲ್ಲ ಅದನ್ನು ನಿಮ್ಗೀಗ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಹೇಗೆ ಕಾಣ್ತಾ ಇದೆ, ಎಮ್ಮೆ ಕಾಣ್ತಾ ಇದೆ ಅಲ್ಲ. ಸೊ ಇದು ಜಿಗಿನೂ ಬಿಡೋಂಗಿಲ್ಲ, ಅಂದರೆ ಒಂಥರ ಜಿಗಿಟ್ ಇರುತ್ತಲ್ಲ ನಾವು ಫ್ರೈ ಮಾಡುವಾಗ, ಅದು ಜಿಗಿಟ್ಸುದ ಬಿಡೋಂಗಿಲ್ಲ. ಓವನ್ನಲ್ಲಿ ಆರಾಮಾಗಿ ಚಲೋ ಆಗಿ ಅದು ಫ್ರೈ ಆಗಿ ಬರುತ್ತದೆ.
ಸೊ ನೋಡಿ ಹೇಗೆ ಫ್ರೈ ಆಗಿದೆ. ಇದು ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ನೀವು ಹೀಗೆ ಮಾಡಿಕೊಡುವುದರಿಂದ ಮಕ್ಕಳು ಯಾರು ಭಾಜಿ ತಿನ್ನಂಗಿಲ್ಲ, ಯಾರು ಪಲ್ಯ ತಿನ್ನಂಗಿಲ್ಲ, ಅವರು ಸಹಿತ ಇದನ್ನು ತಿನ್ನುತ್ತಾರೆ. ಸೊ ಇದನ್ನು ನಾನು ಟೊಮೊಟೊ ಮತ್ತು ಆನಿಯನ್ ಅಂದರೆ ಉಳ್ಳಾಗಡ್ಡಿ ಕೊಯ್ದುಕೊಂಡಿರೋ ಅದರೊಂದಿಗೆ ನಾನು ಮಿಕ್ಸ್ ಮಾಡ್ತೀನಿ ಈಗ ಇದನ್ನು. ಸೊ ಈಗ ಇದರಲ್ಲಿ ನಾನು ಮಿಕ್ಸ್ ಮಾಡಿದೆ. ಇದನ್ನು ಎಲ್ಲ ಒಂದುಗೂಡಿಸ್ಬೇಕು ಚೆನ್ನಾಗಿ, ಯಾಕಂದರೆ ಬೆಂಡೆಕಾಯ್ದು ಎಲ್ಲ ಮಸಾಲೆ ಅದು ಒಂದುಗೂಡಬೇಕು ಆನಿಯನ್ ಮತ್ತು ಟೊಮೊಟೊಗೆ. ಸೊ ಇಲ್ಲಿನ ಅರ್ಧ ಕಪ್ ನೀರು ಸಹಿತ ಹಾಕಿದೆ. ಇದನ್ನು ಈಗ ಓವನ್ನಲ್ಲಿ ಇಡ್ತೀನಿ. ಇಟ್ಟ ನಂತರ ಇದು ಭಾಜಿಯಾಗಿ ಬರುತ್ತದೆ, ಸೊ ಪಲ್ಯೆಯಾಗಿ ಬರುತ್ತದೆ. ಇದನ್ನು ನಾನು ಒಂದು ಪಾತ್ರೆಯಲ್ಲಿ ತೆಗೆದು ಅದನ್ನು ಹಾಕಿದ ನಂತರ ನೋಡಿ ಅದು ಹೇಗೆ ಕಾಣ್ತಾ ಇದೆ. ವಿತೌಟ್ ಆಯಿಲ್ ಎಮ್ಮಿ ಕಾಣ್ತಾ ಇದೆ. ಸೊ ಟೇಸ್ಟಿ ಕಾಣ್ತಾ ಇದೆ. ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಹೇಳಿ. ನೀತಿಕಾ ಈಗ ನನ್ನ ಕೂಡ ಆಟ ಆಡ್ತಾ ಇದ್ದಾಳೆ. ಸೊ ಇವಳು ಪಪ್ಪ ಇನ್ನೂ ಬಂದಿಲ್ಲ, ಸೊ ನಾನು ಹಾಗೆ ಕುಂತಿದ್ದೆ. ಬಟ್ ಇವಳು ಮಮ್ಮಿ ಆಟ ಆಡೋಣ ಬಾ ಅಂದ್ಲು. ಹಾಂ ಓಕೆ ಅಂದೆ. ನೀತಿಕಾಗೆ ಒಂದು ಕನಸು, ಅವಳು ಡಾಕ್ಟರ್ ಆಗ್ತಾಳಂತೆ ಮುಂದೆ. ನಮ್ಮದು ಅದೇ ಕನಸು, ಅವಳಿಗೆ ದೊಡ್ಡ ಡಾಕ್ಟರ್ ಮಾಡಬೇಕು ನಾವು ಅಂತ. ಸೊ ಡಾಕ್ಟರ್ ಕಿಟ್ ತೊಗೊಂಡಿದ್ದಾಳೆ. ಈಗ ಡಾಕ್ಟರ್ ಕಿಟ್ ತಗೊಂಡು ಮಮ್ಮಿ ನಿಂಗೆ ಇಂಜೆಕ್ಷನ್ ಮಾಡ್ತೀನಿ, ಮಮ್ಮಿ ನಿಂಗೆ ಆಪ್ರೇಷನ್ ಮಾಡ್ತೀನಿ ಅಂತ ಹಾಗೆ ನನಗೆ ಹೇಳ್ತಾ ಇದ್ದಾಳೆ. ಬಟ್ ನಿತಿಕಾ ಭಾಳ ತುಂಟಿ ಇದ್ದಾಳೆ. ಯಾಕಂದ್ರೆ ನಿಮಗೆ ಎಲ್ಲ ಲಾಗ್ನಲ್ಲಿ ಅವಳದು ಏನೇನು ಆ್ಯಕ್ಟಿವಿಟೀಸ್ ಇದೆ ಏನೇನಿಲ್ಲ ಅದನ್ನೆಲ್ಲ ಹಾಕಿರ್ತೀನಿ, ನೀವು ನೋಡಿರ್ತೀರಿ. ಬಟ್ ಅವಳು ಭಾಳ ಅಂದರೆ ಭಾಳ ಮಸ್ತಿ ಮಾಡ್ತಾಳೆ ಮನೆಯಲ್ಲಿ. ರಿಯಾಕ್ಷನು ಅವಳದು ಹೇಗಿರುತ್ತದೆ ಅದೆಲ್ಲ ನೀವು ನೋಡಿರ್ತೀರಿ. ಹೌದು, ನಿಮಗೆ ನಿತಿಕಾದು ವಿಡಿಯೋ ಮತ್ತು ನನ್ನ ವಿಡಿಯೋ ಎಲ್ಲ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ನೋಡಿ ಇಲ್ಲಿ ನಿತಿಕಾ ಎಷ್ಟು ಕ್ಯೂಟಿ ಕಾಣ್ತಾ ಇದ್ದಾಳೆ ಇವತ್ತು. ಸೊ ಅವಳು ಬರೀ ಆಟ ಆಡ್ತಿರ್ತಾಳೆ. ಆ್ಯಕ್ಚುಲಿ ಡಾಕ್ಟರ್ ಕಿಟ್ ಅವಳಿಗೆ ಕೊಡಿಸಿದ್ವಿ ನಾವು, ಬಟ್ ಅಕ್ಕಿ ಅದನ್ನು ಎಲ್ಲ ಹಾಳು ಮಾಡಿಬಿಟ್ಲು. ಸೊ ಅವಳು ಸಣ್ಣವಳಿದ್ದಾಗ ನಾವು ಕೊಡಿಸಿದ್ವಿ, ಅವಾಗ ಸ್ವಲ್ಪ ನಾಲೆಜ್ ಇದ್ದಿರ್ಕಿದಿಲ್ಲ. ಈಗ ಸ್ವಲ್ಪ ನಾಲೆಜ್ ಬರ್ತಾ ಇದೆ. ಬಟ್ ಮನೆಯಲ್ಲಿ ಸಾಮಾನು ತೊಗೊಂಡು ಅದು ಡಾಕ್ಟರ್ ಕಿಟ್ ಅಂತ ಆಡ್ತಾ ಇದ್ದಾಳೆ ನನ್ನ ಜೊತೆ. ಸೊ ನೋಡಿ ನಮ್ಮ ನಿತಿಕಾ ಹೇಗೆ ಆಟ ಆಡ್ತಾ ಇದ್ದಾಳೆ ಹೇಗಿಲ್ಲ ಅದು ನಿಮ್ಮ ಗುಡಿಗೆ ನಾ ಶೇರ್ ಮಾಡಿದೆ. ಸೊ ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ನಾ ಹೇಳಿದೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡಿರಿ ಅಂತ. ಮತ್ತು ನಿತಿಕಾದು ಆ್ಯಕ್ಟಿವಿಟೀಸು ಏನೇನಿದೆ ಏನೇನಿಲ್ಲ ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿರಿ ಅವಳಿಗೆ ಭಾಳ ಕೋಲ್ಡ್ ಬಂದಿದೆ, ಯಾಕಂದರೆ ವೆದರೇ ಆಗಿದೆ. ಸೊ ಅವಳು ಏನಂತಾಳೆ ನೋಡ್ರಿ. ಈಗ ಅಳಬಾರ್ದು ನಿತ್ವಿ. ಏನಾಗಿದೆ ನೀತಿಕಾ ನಿಂಗೆ? ನಗಡಿ ಬಂದಿದ್ಯಾ? ಯಾವ್ದಕ್ಕೆ ಬಂತೆ ನಗಡಿ? ಇಲ್ಲ, ನೀ ಏನೋ ಮಾಡಿದ್ದೆ, ಅದಕ್ಕೆ ಬಂದಿತ್ತ? ಯಾಕೆ ಆಡ್ಬೇಕ? ಎದಕ್ಕೆ ಬಂದಿತ್ತಿ? ಹಂಗ ಯಾಕೆ ಬಂದಿತ್ತದು? ಹಾಂ ಹೋಗ್ತಿ ಇನ್ನೊಮ್ಮೆ? ಹಾಂ ಏನಿತ್ತಿ? ನಿಕಿತಾ ನಿತಿಕಾ ಹೋಗ್ತಿ ಇನ್ನೊಮ್ಮೆ? ಹೋಗಲ್ಲ. ಸೊ ನಿತ್ವಿಕ್ ಭಾಳ ಅಳ್ತಾ ಇದ್ದಾನೆ, ನಿಮಗೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆ. ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ನಿತ್ವಿಕ್ ಇಲ್ಲೆಲ್ಲ ಸಾಮಾನೆಲ್ಲ ಒಗೆದು ಬಿಟ್ಟಿದ್ದಾನೆ. ಯಾಕಂದರೆ ನಮ್ಮ ಮನೆ ಹಿಂಗೆ ಗಲೀಜು ಮಾಡ್ತಾನಂದರೆ ಏನು ಹೇಳೋದಪ್ಪ. ಡೈಲಿ ಅಂದರೆ ಡೈಲಿ ಇಷ್ಟು ಆಟಿ ಸಾಮಾನು, ಇದಕ್ಕಿಂತ ಡಬಲ್ ಆಟಿ ಸಾಮಾನೆಲ್ಲ ಒಗಿತಾನೆ. ಸೊ ನೋಡಿ ಇಲ್ಲಿ ಬೆಡ್ ಎಲ್ಲ ಹೇಗೆ ಮಾಡಿಬಿಟ್ಟಿದ್ದಾನೆ. ಅವನು ಆಟಿ ಸಾಮಾನು ಎಲ್ಲಿ ಬೇಕಾದಲ್ಲಿ ಬಿದ್ದು ಬಿಟ್ಟಿದ್ದಾವೆ. ಇದನ್ನು ಡೈಲಿ ತೆಗೆದು ನನಗಂದ್ರೆ ಸಾಕಾಗ್ಬಿಟ್ಟಿದೆ. ಯಾವಾಗ ನಿತ್ವಿಕ್ ದೊಡ್ಡವ ಆಗ್ತಾನೆ ಅನಿಸ್ಬಿಟ್ಟಿದೆ. ಸೊ ನೋಡಿ ಬಟ್ಟೆ ಎಲ್ಲ ಹೀಗೆ ಹಾಕ್ತಾ ಇದ್ದೇವೆ. ಯಾಕಂದರೆ ಹೊರಗಡೆ ಫುಲ್ ರೇನ್ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಸೊ ಒಣಗಿಲಿಕ್ಕೆ ನಮಗೆ ಜಾಗ ಇಲ್ಲ, ಪ್ಲೇಸ್ ಇಲ್ಲ. ಸೊ ಬಟ್ಟೆಗಳು ಒಣಗಿಲಿಕ್ಕೆ ಇಲ್ಲ. ಸೊ ಇಲ್ಲಿ ನಮ್ಮ ಸೈಕಲ್ ಮೇಡಲೇ ಹಾಕಿಬಿಟ್ಟಿದ್ದೇನೆ ಎಲ್ಲ ಬಟ್ಟೆಗಳು. ಸೊ ನೋಡಿ ಈಗೆಲ್ಲ ಮನೆ ಕ್ಲೀನ್ ಮಾಡಬೇಕು. ಈಗ ತಾನೇ ಮುಂಜಾನೆ ಆಗಿದೆ. ಸೊ ಈಗ ಎದ್ದು ನಾ ಕ್ಲೀನ್ ಮಾಡ್ತೀನಿ. ಓಕೆ ಹಾಯ್ ಫ್ರೆಂಡ್ಸ್, ಜ್ವರ ಬಂದಿದೆ. ನಾಳೆ ಇದಕ್ಕೆ ಆಟಿಸಮ್ ತೋರಿಸ್ತೇನೆ, ಬರ್ರಿ.
ನಿನಗೆ ಇವತ್ತು ಭಾಳ ಕೋಲ್ಡ್ ಆಗಿತ್ತು ಹೌದಿಲ್ಲ? ಹೋಮ್ವರ್ಕ್ ಅಂತೂ ಮಾಡಿಲ್ಲ ಹೌದಿಲ್ಲ ನೀನು? ಅದಕ್ಕೆ ನೀ ಏನು ಮಾಡ್ಬೇಕ? ನಾನು ABCD ಎಲ್ಲ ಹೇಳ್ತೇನೆ. ABCD ಹೇಳ್ತೀಯ? ಬರ್ರಿ ನಾ ಹೇಳ್ತೇನೆ. ಬರ್ತಾರ ಅವ್ರ, ನೀ ಹೇಳ ABCD. ಸ್ಟಾರ್ಟ್. ABCD ವೆರಿ ಗುಡ್. ಈಗ ABCD ಹೇಳಿದಿಲ್ಲ? ನೋಡ್ ನಿಂಗ್ ತಮ್ಮ ಒಟ್ಟ ನಿಂಗ್ ಹೋಮ್ವರ್ಕ್ ಮಾಡಕ್ ಕೊಡಲ್ಲ, ಬಾಳ ಕಾಡ್ತಾನಲ್ಲ ನಿನಗ. ಈಗ ನಾ 1 2 3 ಹೇಳ್ತೇನೆ. 1 2 3 ಬೇಡ, ನೀನು ನಾನು ಕೇಳ್ತೀನಿ, ನೀ ಹೇಳ್ಬೇಕು, ಆನ್ಸರ್ ಮಾಡ್ಬೇಕು. ಮಾಡ್ತಿ? ವಾಟ್ ಈಸ್ ಯುವರ್ ನೇಮ್? My name is Nitika. Very good. What is your father name? My father name is Nitin. What is your mother name? My mother name is Your mother name? My mother name is Kaveri. What is your brother name? My brother name is Nitvik. ನಿತ್ವಿಕ್ ಭಾಳ ಕಾಡ್ತಾನಲ್ಲ ನಿನಗ? What is your school name? My school name is IRG. Where you live? I am in Kodi. ಅಯ್ಯ ನಾಟಕ. Your dad what working? In Canara Bank office. ಹೌದಾ? ಕೆನರಾ ಬ್ಯಾಂಕ್ದಾಗ ವರ್ಕ್ ಮಾಡ್ತಾರ ನಿಮ್ಮ ಪಪ್ಪ? ಹೌದಾ? ಲ್ಯಾಪ್ಟಾಪ್ ಮಾಡ್ತಾರ. ತಗದ ಏನೋ ಲೈಟ್ ಬಂದ್ ಮಾಡ್ತಾರ ಸರ್. ಹೌದಾ? ನೀ ಹೋಗಿದ್ದಿ ಪಪ್ಪಂದ ಆಫೀಸಿಗೆ? ಹೋಗೇಲ್ಲ, ನಾ ಹೋಗೇನೆ 2-3 ಸಲ. 2-3 ಸಲ ಹೋಗಿ? ಹೌದಾ? ಓಕೆ. ಇವತ್ತಿದ್ದ ನಿತಿಕಾಂದ್ ಹೋಮ್ವರ್ಕ್ ಇಷ್ಟ, ಯಾಕಂದ್ರೆ ಆಕಿ ಕೋಲ್ಡ್ ಆಗಿದೆ, ಸೊ ಅದಕ್ಕೆ ಇವತ್ತು ರೈಟಿಂಗ್ ಇಲ್ಲ, ಸೊ ಅದಕ್ಕೆ ಅವಳಿಗೆ ಓರಲ್ ಅಷ್ಟೇ ತಗೊಂಡ್ವಿ ನಾವು. ಇಲ್ಲಿ ನೋಡಿ ನಂದು ಹಾಲಿ ಸ್ವಚ್ಛ ಮಾಡ್ಕೊಂಡೇನೆ ಮುಂಜಾನೆ. ಬೀಳ್ತಿ ಚೋಟೋ. ನೋಡ್ಬೋದು ಔಟ್ ಸೈಡ್ ಹೇಗೆ ರೇನ್ ಬರ್ತಾ ಇದೆ. ಫುಲ್ ರೇನ್ ಇದೆ. ನಮ್ಮ ಮನೆ ಕಡೆ ಎಲ್ಲ ಹಸಿ ಹಸಿ ಆಗಿಬಿಟ್ಟಿದೆ. ಸೊ ಒಳಗಡೆ ನೀರು ಸುಧಾ ಬರುತ್ತದೆ. ಸೊ ನಾವು ಅದಕ್ಕೆ ಡೋರ್ ಹಾಕ್ತಾ ಇರ್ತೇವೆ. ಸೊ ಈಗ ನೇಚರ್ ಅಂತೂ ಫುಲ್ ಭಾಳ ಅಂದರೆ ಭಾಳ ಆಸಮ್ ಇದೆ. ಬಟ್ ಹೊರಗೆ ಹೋಗುವಂಗಿಲ್ಲ, ಯಾಕಂದರೆ ನಿತ್ವಿಕಿಗೆ ಫುಲ್ ಆರಾಮ್ ತಪ್ಪಿದೆ. ನೀವು ಒಳಗೆ ಬಾ, ಒಳಗೆ ಬಾ. ನೋಡಿ ನಿತ್ವಿಕಿಗೆ ಫೀವರ್ ಬಂದಿದೆ. ಪಾಪ ಇಷ್ಟು ದಿನ ಎಷ್ಟು ಚಲೋ ಇದ್ದ, ಹುಟ್ಟಿದಾಗಿಂದ ಅವನಿಗೆ ಹೊಟ್ಟೆ ಫೀವರ್ ಬಂದಿರ್ಕಿದಿಲ್ಲ, ಯಾಕಂದರೆ ಅವನಿಗೆ ಇಂಜೆಕ್ಷನ್ ಕೊಟ್ಟಾಗ ಅಷ್ಟೇ ಬರ್ತಿತ್ತು. ನೋಡಿ ನಗ್ತಾ ಇದ್ದಾನೆ. ಸೊ ಕ್ಲೈಮೇಟ್ ಭಾಳ ಅಂದರೆ ಭಾಳ ಸರಿ ಇಲ್ಲ ಈಗ ವೆದರ್ ಅದು, ಯಾಕಂದರೆ ರೇನ್ ಭಾಳ ಜಾಸ್ತಿ ಬರ್ತಾ ಇದೆ. ಮೊನ್ನೆ ತಾನೇ ನಿತಿಕಾಗೆ ಫೀವರ್ ಮತ್ತು ಕೋಲ್ಡ್ ಆಗಿತ್ತು, ಬಟ್ ಅವಳಿಗೂ ಸ್ವಲ್ಪ ಇದೆ. ಬಟ್ ಈಗ ಇವಂಗೆ ಬಂತು ಇವತ್ತು. ಸೊ ಭಾಳ ಅಂದರೆ ಭಾಳ ನರಮಾಗಿಬಿಟ್ಟಿದ್ದಾನೆ. ಸೊ ನೋಡಿ ನಗ್ತಾ ಇದ್ದಾನೆ. ಹಾಯ್ ಮಾಡು ನಿತ್ವಿಕ್, ಹಾಯ್ ಮಾಡು. ಹಾಯ್ ಮಾಡ್ತಾ ಇದ್ದಾನೆ ನೋಡಿ ನಿಮಗೆಲ್ಲ. ಹಾಯ್ ಮಾಡು. ಹಾಯ್ ಹಾಯ್ ಮಾಡ್ತಿಲ್ಲ ನೀನು? ಮಾಡ್ಬೇಕಲ್ಲ.
ಹಾಯ್ ಮಾಡ, ನಿಂಗೂ ಹಾಯ್ ಮಾಡ್ತಾರವ್ರೆಲ್ಲ. ಚೋಟು ಬಾಲ ಅದ, ಆಟ ಆಡು. ನಿಂದು ಗಾಡಿ ಅದ. ಅವ್ವ ಪಪ್ಪ ನಿಂಗೆ ಹೊಸಾದ ಆಟಿ ಸಾಮಾನು ಕೊಡ್ಸೈತಿ. ಅವ್ವ ಇದು ನಿಂದು ಗಾಡಿ. ಬಾ ನಿಂದೈತದ. ಇದ್ರೊಳಗೆ ಆಕ್ಚುಲಿ ಇನ್ನೊಂದು ಐತಿ, ನಾವು ಆದಿದ್ವಿಗೆ ಕೊಡಕ್ಕೆ. ಈಗ ಇವರು ಆಫೀಸ್ನಿಂದ ಬರೋ ಟೈಮ್ ಆಗಿದೆ. ಬಟ್ ಮನಿ ಎಲ್ಲ ಎಷ್ಟೆಲ್ಲ ಹರಿವು ಬಿಟ್ಟಿದೆ ನೋಡಿ. ನಿತ್ವಿಕ್ ಕಂಟಿನ್ಯೂ ನನ್ನ ಬೆನ್ನು ಹತ್ತಾ ಇದ್ದಾನೆ, ಮಮ್ಮ ಮಮ್ಮ ಅಂತ. ಓ ಏನದು ಓವನ್ ಸ್ಟಾರ್ಟ್ ಮಾಡೀನಿ. ಸೊ ಮನೆಯೆಲ್ಲ ಹರಿವು ಬಿಟ್ಟಿದ್ದೇನೆ. ಸೊ ಈಗ ನಾನು ಒಂದು ಟೈಮ್ದು ಭಾಜಿ ಮಾಡಿದ್ದೇನೆ, ಪಲ್ಯ ಮಾಡಿದ್ದೇನೆ, ಸಾರು ಮಾಡಿದ್ದೇನೆ. ಈಗ ಓವನಲ್ಲಿ ಸ್ವಲ್ಪ ನೆಚ್ಕೊಳ್ಳೋಕಂತ ಹೇಳಿ ಹಾಗಲಕಾಯಿ ಚಿಪ್ಸ್ ಮಾಡ್ತಾ ಇದ್ದೇನೆ. ಸೊ ಈಗ ಬನ್ನಿ, ನನ್ನ ವಿಡಿಯೋ ನಿಮ್ಗೆ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಆಗಲೇ ಹೇಳಿದ್ದೇನೆ. ಮನೆಯಲ್ಲೆಲ್ಲ ಬಟ್ಟೆ ಹಾಕಿಬಿಟ್ಟಿದ್ದೇನೆ ಅಂತ ಆಗಲೂ ಹೇಳಿದ್ದು, ಈಗೂ ಹೇಳ್ತಾ ಇದ್ದೇನೆ. ಸೊ ನಿತಿಕಾಗೆ ಕೋಲ್ಡ್ ಇತ್ತು, ಸೊ ಆಕಿಗೆ ವಾಪ್ ರೆಡಿ ಮಾಡಿದ್ದೇನೆ ಇಲ್ಲಿ. ನಿತ್ವಿಕ್ ಬೈಲ್ ಡೆನ್ಸ್ 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 ಡೆನ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲ ಲೈಕ್ ಆಯ್ತಲ್ಲ. ಸೊ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಆಗಲೂ ಸಹಿತ ಹೇಳ್ತಾ ಇದ್ದೀನಿ. ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾಳೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಈಗ ನೋಡಿದ್ರಲ್ಲ, ನಾವು ಫಸ್ಟ್ ಕ್ರೈಗೆ ಹೋಗಿದ್ದು, ಅದ್ರ ಬಗ್ಗೆನೂ ನಾನು ನಿಮಗೆ ಹೇಳಿದ್ದೆ. ಮತ್ತು ನಾನು ಬೆಂಡೆಕಾಯಿ ಓವನಲ್ಲಿ ಹೇಗೆ ಮಾಡಿದ್ದೆ ಅದನ್ನು ಸಹಿತ ನಿಮ್ಗೂಡೀಗ ಶೇರ್ ಮಾಡಿದೆ. ಮಕ್ಕಳ ಜೊತೆ ಹೇಗೆ ಟೈಮ್ ಪಾಸ್ ಮಾಡ್ತೀನಿ ಮತ್ತು ಅವ್ರಿಗೆಲ್ಲ ಏನು ಪ್ರಾಬ್ಲಮ್ ಆಗಿತ್ತು ಅದನ್ನು ಸಹಿತ ನಿಮ್ಗೂಡ ನಾನು ಶೇರ್ ಮಾಡಿದೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಬಾಯ್ ಬಾಯ್.